ನಮಸ್ತೆ. ನಾವು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಚಿಕ್ಕಮಗಳೂರು ತಾಲೂಕಿನ ತಗೋರಿ ಅಂಕಲ್ ಗ್ರಾಮ ಪಂಚಾಯತಿ ಒಬ್ಬ ದಿಟ್ಟ ನಾಯಕನಾಗಿರುವ ವ್ಯಕ್ತಿ ಬಂದಿದ್ದೀವಿ. ಬನ್ನಿ ಅವರ ಒಂದು ಕಿರು ಪರಿಚಯ ಮಾಡ್ಕೊಂಡು. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ಕುಮಾರ್ ಅಂತ. ಯಾವ ಪಂಚಾಯತಿಯಿಂದ ಗೆದ್ದು ಮೆಂಬರ್ ಆಗಿದ್ದೀರಾ ಸರ್? ತಗೋರಿ ಅಂಕಲ್ ಗ್ರಾಮ ಪಂಚಾಯತಿ ಗೆದ್ದು ಮೆಂಬರ್ ಆಗಿದ್ದೀರಾ. ರಾಜಕೀಯ ಪ್ರವೇಶ ಯಾವಾಗ ಸರ್ ನಿಮ್ಮದು? ನಾನು SLCಯಿಂದನೇ ಸಂಘ ಪರಿವಾರದಿಂದ ಬಂದವನು. ದತ್ತಪೀಠ ಹೋರಾಟದಿಂದ ಪಾಲ್ಗೊಂಡು ಅದರಿಂದ ಮೇಲೆ ಬಂದು ನಂತರ ಪಕ್ಷೇತರವಾಗಿ ನಿಂತು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಆಯ್ಕೆ ಆಗಿದ್ದೀನಿ ಭಾರಿ ಅಂತರದಿಂದ. ಸರ್ ಟೋಟಲ್ ಓಟ್ ಎಷ್ಟು ತೊಗೊಂಡಿದ್ರಿ? ನಾನು ಟೋಟಲ್ 690 ಓಟ್ ತಗೊಂಡಿದ್ದೀನಿ. 1500 ಓಟ್. ಲೀಡಿಂಗ್ ಸರ್ ಅಪೋಸಿಟ್ ಪಾರ್ಟಿ ಇತ್ತಾ? ಲೀಡಿಂಗು ಅದೇ 400 ಚಿಲ್ಲರೆ ಲೀಡಿಂಗ್. 400 ಚಿಲ್ಲರೆ ಒಳ್ಳೆ ಲೀಡಿಂಗಲ್ಲಿ ಗೆದ್ದಿದ್ದೀರಾ. ರಾಜಕೀಯ ಬಂದ ಉದ್ದೇಶ ಸರ್ ನೀವು? ನನಗೆ ನಮ್ಮ ಊರಲ್ಲಿ ಇರುವಂಥ ಕೆಲವೊಂದು ನಮಗೆ ಸಮಸ್ಯೆ ಆಗಿ ಕಾಣ್ತಾ ಇದ್ದಂಥ ದಾರಿ ದೀಪ ಆಗಲಿ, ನೀರಿಂದು ಮತ್ತು ಜನಗಳಿಗೆ ಗುಡಿಸಲು ಅದರಲ್ಲಿ ವಾಸ ಮಾಡಿದ ಅವರು ಅನುಭವಿಸೋ ಕಷ್ಟನ ನೋಡಿ ನಾವು ಮುಂದೆ ಬಂದು ಅವರಿಗೊಂದು ನೆರವಾಗಬೇಕು ಅನ್ನೋ ಉದ್ದೇಶದಿಂದ ನಾನು ರಾಜಕೀಯಕ್ಕೆ ಎಂಟ್ರಿ ಆಗಿದ್ದೀನಿ. ರಾಜ್ಯಕ್ಕೆ ಬಂದಾಲೆ ಎಷ್ಟು 2 ವರ್ಷ ಮುಗಿತಾ ಸರ್? ಈಗ 3 ವರ್ಷ ಮುಗಿತಾ ಬಂದಿದೆ. ಅವಧಿ ಒಳಗೆ ಗ್ರಾಮಕ್ಕೆ ಅಭಿವೃದ್ಧಿ ಕೆಲಸಗಳು ಏನೇನು ಮಾಡಿಸಿದ್ದಾರೆ? ನನ್ನ ಏರಿಯಾದಲ್ಲಿ 4 ಗ್ರಾಮ ಪಂಚಾಯತ್ ನನಗೆ ಸಂಬಂಧಪಟ್ಟಿದ್ದ 4 ಗ್ರಾಮದಲ್ಲಿ ಗುಡಿಸಲು ಮುಕ್ತ ಅಂತ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಎಲ್ಲ ಇದನ್ನು ಮಾಡಿದ್ದೀನಿ. ಆದರೆ ಕೆಲವೊಂದು ಸಣ್ಣ ಪುಟ್ಟ ಬಂದದಿಂದ ಒಂದು 3-4 ಮನೆಗಳು ಉಳ್ಕೊಂಡಿದ್ದಾವೆ ಗುಡಿಸಲಾಗಿ. ಮತ್ತು ಕುಡಿಯೋ ನೀರಿನ ವ್ಯವಸ್ಥೆನೂ ಚೆನ್ನಾಗಿ ಮಾಡಿದ್ದೀವಿ. ಮತ್ತು ಶಾಸಕರ ಜೊತೆ ಮುಂಚೆಯಿಂದನೂ ಸಂಪರ್ಕ ಇದ್ದಿದ್ದರಿಂದ ಸುವರ್ಣ ಗ್ರಾಮ ತರುವಲ್ಲಿ ತುಂಬ ಶ್ರಮವಹಿಸಿ ನಮ್ಮ ಗ್ರಾಮಕ್ಕೆ ಸುವರ್ಣ ಗ್ರಾಮನ ತಂದಿದ್ದೀವಿ. ತಂದು ಎಲ್ಲ ಕಾಲೋನಿ ಅವು ಇವೆಲ್ಲ ಕಾಂಕ್ರೀಟು ಡಾಮರೀಕರಣ ಎಲ್ಲ ಮಾಡಿದ್ದೀವಿ. ಎಲ್ಲ ಮಾಡಿಸಿದ್ರೆ ರಾಜಕೀಯ ಸ್ಪರ್ಧಿಸ್ಬೇಕಂದ್ರೆ ಎಲೆಕ್ಷನ್ ಸ್ಪರ್ಧಿಸ್ಬೇಕಂದ್ರೆ ಗ್ರಾಮ ಪಂಚಾಯತಿಗೆ ಅದೇ ವಿದ್ಯಾಭ್ಯಾಸ ಅಂತ ನಿಗದಿಪಡಿಸಿಲ್ಲ ಸರ್ಕಾರ. ನಿಮ್ಮ ಅನುಭವದ ಪ್ರಕಾರ ಗ್ರಾಮ ಪಂಚಾಯತ್ ಸ್ಪರ್ಧೆ ವಿದ್ಯಾರ್ಥಿ ಇರಬೇಕು, ಅನುಭವನೇ ಸಾಕು ಸರ್? ಯಾಕಂದ್ರೆ ನಾವೀಗ ಅನುಭವ ಪಡ್ತಾ ಇದ್ದೀವಿ. ಕೆಲವರು ಒಂದು ಎಲೆಕ್ಷನ್ ಇದರಲ್ಲಿ ರಾಜಕೀಯವಾಗಿ ಕ್ಯಾಂಡಿಡೇಟ್ಸ್ ಇದ್ದಾಗ ಕೆಲವ್ರನ್ನ ಹುಡುಕಿ ಅನ್ಎಜುಕೇಟೆಡ್ನ ಹುಡುಕಿ ಹಾಕೊಂಡು ಈಗ ಕೆಲವು ಅವರಿಂದ ತುಂಬ ಸಮಸ್ಯೆ ಆಗ್ತಾ ಇದೆ. ಅದರಿಂದ ವಿದ್ಯಾವಂತರೇ ಆಯ್ಕೆ ಆಗೋದು ಒಳ್ಳೆಯದು. ಯಾಕಂದರೆ ಒಂದು SLC PUC ಆದಮೇಲೆ ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಅವ್ರಿಗೆ ಅಲ್ಲಿ ಏನು ಎಂಥದ್ದು ಯಾವ ರೀತಿ ಆಯ್ಕೆ ಮಾಡಿಕೊಂಡು ಯಾವ ರೀತಿ ಅನುದಾನ ತರಬೇಕು, ಎಷ್ಟು ಅಮೌಂಟು ಇದ್ರದ್ದು ಲೆಕ್ಕಾಚಾರನೇ ಗೊತ್ತಿರಲ್ಲ ಪಾಪ. ತಪ್ಪಾಗೋದು ರಾಜಕೀಯ ವ್ಯಕ್ತಿಗಳಿಂದನೇ. ಯಾಕಂದರೆ ಕೆಟಗರಿ ಮೇಲೆ ಯಾರು ಇರಲ್ಲ ಅಂತ ಅನ್ಎಜುಕೇಟೆಡ್ಗಳನ್ನ ಹಾಕೊಳ್ತಾರೆ. ನಂತರ ಪಂಚಾಯತಿಯಲ್ಲಿ ಭಾರಿ ಗೊಂದಲ ಆಗುತ್ತೆ ಅಂತ ಅವ್ರು. ಕನಿಷ್ಠ ಎಷ್ಟು ವಿದ್ಯಾಭ್ಯಾಸ ಹೊಂದಿರೋದು ಸರ್? ಕನಿಷ್ಠ ಒಂದು SLC PUC ಆದ್ರೂ ಆಗಿರ್ಬೇಕು. ನನಗೆ ಗೊತ್ತಿರೋ ಮಟ್ಟಿಗೆ ಅಟ್ಲೀಸ್ಟ್ ಒಂದು ಸೈನ್ ಹಾಕೋದಾದ್ರೂ ಗೊತ್ತಿರಬೇಕು. ಕೆಲವೊಂದು ಸೈನ್ ಹಾಕಕ್ಕೂ ಗೊತ್ತಿದ್ದವ್ರು ಇವತ್ತು ಪಂಚಾಯತಿ ಮೆಂಬರ್ಗಳು ಆಗ್ತಾರೆ. ಅದೆಲ್ಲ ತುಂಬ ಸಮಸ್ಯೆ ಆಗುತ್ತೆ. ನಿಮಗೆ ರಾಜಕೀಯ ಬರ್ಬೇಕಾದ್ರೆ ನಿಮಗೆ ಸ್ಫೂರ್ತಿ ಗಾಡ್ ಫಾದರ್ ಗುರು ಅಂತ ಯಾರನ್ನ ಇದ್ದಾರೆ ಸ್ಫೂರ್ತಿ? ನನಗೆ ನಮ್ಮ ಶಾಸಕರೇ CT ರವಿ ಅವರು. ಇದರಲ್ಲೇ ನಾನು ಬಂದಿದ್ದೆ, ರಾಜಕೀಯಕ್ಕೆ ಬಂದಿದ್ದೀರಾ. ಇನ್ನು ನಿಮ್ಮ ಕಾಲಾವಧಿಯಲ್ಲಿ 2 ವರ್ಷ ಅವಧಿ ಇದೆ. ಆ 2 ವರ್ಷ ಅವಧಿಯಲ್ಲಿ ಗ್ರಾಮದಲ್ಲಿ ಇನ್ನೂ ಅಭಿವೃದ್ಧಿ ಕೆಲಸಗಳು ಮಾಡಬೇಕು, ಏನೇನು ಮಾಡಬೇಕು, ಬದಲಾವಣೆ ತರಬೇಕು ಅಂತ ಯೋಜನೆ ಹಾಕ್ಕೊಂಡಿದ್ದೀರಾ? ಗ್ರಾಮದಲ್ಲಿ ಇನ್ನು ಮುಖ್ಯವಾಗಿ ಕುಡಿಯೋ ನೀರು, ಅದ್ರ ಮತ್ತೆ ರಸ್ತೆ ಎಲ್ಲ ಆಗಿದೆ. ಇನ್ನೊಂದು 2 ರಸ್ತೆಗಳು ಉಳ್ಕೊಂಡಿದೆ. ಅದನ್ನು ಫಿನಿಶ್ ಮಾಡಿದರೆ ಎಲ್ಲ ರಸ್ತೆಗಳು ಕಾಂಕ್ರೀಟ್ ಡಾಮರೀಕರಣ ಆದಂಗೆ ಅಷ್ಟೇ. ಎಲ್ಲ ಅಭಿವೃದ್ಧಿ ಕೆಲಸಗಳು ಎಲ್ಲ ಮನೆ ಗುಡಿಸಲು ಮುಕ್ತವಾಗಿ ಮಾಡಬೇಕು, ಗ್ರಾಮ ಮಾಡಬೇಕು ಅಂತ ಹಾಕೊಂಡಿದ್ದೀರಾ. ಮತ್ತೆ ರಾಜಕೀಯ ಜೀವನ ಹೇಗೆ ಅನಿಸ್ತಾ ಇದೆ ನಿಮಗೆ? ಈಗ ಬೋರ್ ಅನಿಸ್ತಾ ಇದೆ. ಯಾಕಂದರೆ ಅದೇ ನೀವು ಹೇಳ್ತಾ ಇದ್ದೀರವಾಗ, ನಾವೇನೇ ಮಾಡಿದ್ರು ಗುಡಿಸ್ಕೊಳಕ್ಕಾಗಲ್ಲ. ನಾವು ಇಲ್ಲಿಂದ ಏನೇ ಸಮಸ್ಯೆ ತಗೊಂಡೋದ್ರು ಪರಿಹಾರ ಮಾಡ್ತಾರೆ. ಪರಿಹಾರ ಮಾಡೋದೊಂದು ಹೆಸರು ಬರುತ್ತೆ ಬಿಟ್ಟರೆ ಗ್ರಾಮ ಪಂಚಾಯತ್ ಸದಸ್ಯನ ಹೆಸರು ಯಾವುದೇ ಕಾರಣಕ್ಕೂ ಬರಲ್ಲ. ಹಂಗಾಗಿ ಜನಗಳಿಗೆ ಮೊದಲಿಗೆ ಕಾಣೋದು ನಾವು ಯಾವುದೇ ಸಮಸ್ಯೆ ಬಂದಾಗ. ಹಂಗಾಗಿ ಜನಗಳು ನಮ್ಮನ್ನೇ ಬೆಟ್ ಮಾಡಿ ತೋರಿಸ್ತಾರೆ. ಸಮಸ್ಯೆ ನಿಂದೆ ಅಂತ ತೋರಿಸ್ತಾರೆ. ಆದ್ರೆ ಅದಕ್ಕೆ ಅನುದಾನ ಎಲ್ಲಿಂದ ಬರುತ್ತೆ, ಏನ್ ಮಾಡ್ಬೇಕು ಅನ್ನೋದು ನಮಗೂ ಗೊತ್ತಾಗಲ್ಲ. ಈಗ ನಮಗೆ ನೇರ ಅನುದಾನ ಬಂದ್ರೆ ನಾವು ಅದನ್ನ ಡಿಸೈಡ್ ಮಾಡ್ಬೋದು. ನಾವು ಇನ್ನೊಮ್ಮೆ ಹತ್ರ ಬೇಡಿ ತರಬೇಕಾದ್ರೆ ಜನಗಳ ಮುಂದೆ ನಾವೇ ಕಳ್ಳರ ತರ ಕಾಣ್ತೀವಿ. ಅದೇ ಸಮಸ್ಯೆ ಆಗಿದೆ. ನೆಕ್ಸ್ಟ್ ಟೈಮ್ TPJP ಅವಕಾಶ ಭಾಗವಹಿಸ್ತಾರೆ ಸರ್? ರಾಜಕೀಯನೇ ಬೇಡ ಅಂತ ಆಗಿದೆ ಗ್ರಾಮ ಪಂಚಾಯತಿಲಿ. TPJP ಬಿಟ್ಟು ಯಾವುದು ರಾಜಕೀಯನೇ ಬೇಡ ಅಂತ ಆಗಿದೆ. ಇದಲ್ಲದೆ ತಮ್ಮಂತ ಬೇರೆ ಕಡೆಯಲ್ಲಿ ಗುಡಿಸ್ಕೊಂಡಿದ್ದಾರೆ ಸರ್ ಸಂಘ ಸಂಸ್ಥೆ ಸ್ಕೂಲ್? ನಾನು BJP ತಾಲೂಕು ಯುವ ಮೋರ್ಚಾದಲ್ಲಿ ಮಾಡಿದ್ದೀನಿ. ಮತ್ತೆ ನಮ್ದು ಜನಾಂಗದ ಸಂಘಟನೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದ್ದೆ. ಆ ಸಂಘಟನೆಗೆ ಇಲ್ಲ, ಅದ್ರ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಮಟ್ಟದಲ್ಲೇ ಮಾಡಿದ್ದೀನಿ. ಮತ್ತೆ ರಾಜಕೀಯದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ರಾಜಕೀಯ ಈಗಿನ ಪರಿಸ್ಥಿತಿ ನೋಡಿದ್ರೆ ರಾಜಕೀಯನೇ ಅಲ್ಲ ಆ ಥರ ಆಗ್ಬಿಟ್ಟಿದೆ ನಮ್ಮ ಮನಸ್ಸಿಗೆ. ಆ ಥರ ಆಗಿದೆ. ಎಲ್ಲ ವ್ಯಕ್ತಿ ಮೇಲೆ ಡಿಪೆಂಡ್ ಆಗ್ತಾರೆ. ರಾಜಕೀಯ ಅಂದರೆ ಒಂದು ಎಲ್ಲರೂ ಸಮಬಾಳ್ವೆಯಿಂದ ಬಾಳ್ಬೇಕು. ಆದರೆ ಇಲ್ಲಿ ಯಾರು ದುಡ್ಡಿರುತ್ತೆ, ಯಾರು ಸ್ವಲ್ಪ ಇದಿರ್ತಾನೆ, ಅವನದೇ ನಾಯಕತ್ವ ಆಗುತ್ತೆ. ಪಾರ್ಟಿ ಹೆಸರೇ ಆಮೇಲೆ ಇರೋಲ್ಲ, ನಾಯಕನ ಹೆಸರೇ ಮುಂದೆ ಬರುತ್ತೆ.
ಮುಂದೆ ಬರ್ತಾರೆ. ಹಿಂದೆ ಇದ್ದರು ಪ್ರೋತ್ಸಾಹ ಮಾಡಿದ್ರೆ ಹೆಸರು ಎಲ್ಲರೂ ಬೆಳಕಿಗೆ ಹೆಸರು ಬರಲ್ಲ, ಕಾರ್ಯಕರ್ತರ ಹೆಸರೇ ಬರಲ್ಲ. ಮುಂದೆ ಅವನ್ನ ಗೆಲ್ಸ್ತೀವಿ, ಅವನದೇ ಹೆಸರು ಮಾಡ್ಕೊಂಡು ಅವನೇ ನಾನು ಅಂದ್ರೇನೆ ಪಕ್ಷ, ನಂದೇ ಪಕ್ಷ ಅಂತ ಇದ್ ಮಾಡ್ತಾನೆ. ರಾಷ್ಟ್ರೀಯ ಪಕ್ಷ ಆಗ್ಲಿ ಯಾವುದೇ ಪಕ್ಷ ಆಗ್ಲಿ ಅವ್ರದ್ದೇ ಮಾತಾಡ್ತಾರೆ. ಸರ್, ನೀವು ಸ್ಥಾನಕ್ಕೆ ಬಂದಿರೋದ್ರೆ ಮತದಾರರ ಕಾರಣ. ಅವ್ರೊಂದು ಹಾಕಿರೋ ಒಂದು ಓಟು ಅಮೂಲ್ಯವಾದ ಅಂತ ಹೇಳ್ಬೋದು. ಒಳ್ಳೆ ಲೀಡಿಂಗ್ ಅಲ್ಲಿ ಬೇರೆ ನೀವು ತುಂಬಾ ಲೀಡಿಂಗ್ ಅಲ್ಲಿ ಗೆಲ್ಸಿದ್ದಾರೆ. ಅಂತ ಜನಕ್ಕೆ ನಾವು ಆಯ್ನ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾನು ಅವ್ರಿಗೆ ಯಾವತ್ತೂ ಏನು ಇದಿಲ್ಲ. ಅವ್ರ ಹತ್ರ ನಾನು ಯಾವುದೇ ಸಮಸ್ಯೆ ಇದ್ರು ಅವ್ರು ದೂರದಿಂದ ನೋಡೇ ಅದನ್ನ ಇದು ಮಾಡ್ತಾ ಇದ್ದೀನಿ. ಬಿಟ್ರೆ ಅವರು ನನ್ನ ಹತ್ರ ಯಾರು ಕೇಳ್ಕೊ ಬರಲ್ಲ. ಅಟ್ಲೀಸ್ಟ್ ಒಂದು ನೀರಿಲ್ಲ ಅಂದ್ರೂ ನಾನೇ ಹೋಗಿ ಡೈರೆಕ್ಟ್ ಆಗಿ ಬೀದಿ ಲೈಟ್ ಯಾವುದೇ ಕಣ್ಣಿಂದ ನೋಡಿದ್ರು ಅವಾಗಲೇ ಅದನ್ನ ಇದು ಮಾಡ್ತೀನಿ. ಏನೋ ತೊಂದರೆ ಆಗ್ದಂಗೆ ಏನು ನನ್ನ ಜನ ಇಷ್ಟ ತನಕ ಯಾರು ನನ್ನ ಹತ್ರ ಬಂದು ಇಂಥ ಸಮಸ್ಯೆ ಆಗಿದೆ ಅಂತ ಯಾರು ಹೇಳಲ್ಲ. ಅಷ್ಟು ಚೆನ್ನಾಗಿ ತೊಂದರೆ ಆಗ್ತಿದ್ದಂಗೆ ಎಲ್ಲ ಹಾಜರಾಗಿ ನಾವೇ ಸರಿ ಮಾಡ್ತೀವಿ. ಸಮಸ್ಯೆ ಹೇಳ್ಕೊಂಡೇ ಬರಲ್ಲ. ಆದ್ರೆ ಕೆಲವೊಂದು ಬರ್ತವೆ, ಆದ್ರೆ ಅದನ್ನ ಸರಿಯಾಗಿ ತೊಂದರೆ ಏನಿಲ್ಲ. ಸರ್, ನಿಮ್ಮ ಒಂದು ರಾಜಕೀಯ ಜೀವನ ಹೇಗೆ ಸುಖಕರವಾಗಿರಲಿ ಅಂತ ನಾವು ಆಶಿಸ್ತೀವಿ. ಇಷ್ಟೊಂದು ಮತ್ತೆ TPJP ಅವಕಾಶಕ್ಕೆ ಭಾಗವಹಿಸಿ ಇನ್ನು ಜನಸೇವೆ ಹೆಚ್ಚ ಮಾಡಿ ಅಂತ ಆಶಿಸ್ತಾ ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯ ಕಳೆದಕ್ಕೆ ತುಂಬ ಧನ್ಯವಾದಗಳು ಸರ್.